ವಿರಾಮದ ಬಳಿಕ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸಮಸ್ಯೆಗಳಿಗೆ ಪರಿಹಾರ ಎಲ್ಲಿದೆ ಅಂತ ಎಲ್ಲರೂ ಕೂಡ ಕಂಡುಕೊಳ್ಳೋದಕ್ಕೆ ಪ್ರಯತ್ನಿಸ್ತಾ ಇರ್ತೀವಿ. ಮಂತ್ರದಲ್ಲೂ ಕೂಡ ಪರಿಹಾರ ಇದೆ ಅನ್ನೋದನ್ನು ತಿಳಿಸೋದಕ್ಕೆ ಹೊರಟಿದ್ದಾರೆ ಶಾಸ್ತ್ರಿಗಳೇ. ಇವತ್ತು ಅದರಲ್ಲೂ ಆರೋಗ್ಯದ ಸಮಸ್ಯೆ ಎಲ್ಲರನ್ನ ಬಾಧಿಸ್ತಾ ಇದೆ ಈ ತಿಂಗಳಿನಲ್ಲಿ. ಹಾಗಾಗಿ ಅದಕ್ಕೇನು ಪರಿಹಾರ ಮಂತ್ರದಲ್ಲಿ ಅಂತ? ಹೌದು, ಆರೋಗ್ಯ ಇಲ್ಲ ಅಂದರೆ ಮನುಷ್ಯನಿಗೆ ಸಮಾಧಾನವೇ ಇರೋದಿಲ್ಲ, ಏನೂ ಬೇಡಪ್ಪ ಅನಿಸ್ಬಿಡುತ್ತೆ. ಹೀಗಾಗಿ ಆರೋಗ್ಯ ಬಹಳ ಮುಖ್ಯವಾಗಿ ಬೇಕಾಗಿರತಕ್ಕಂಥದ್ದು. ಸೂರ್ಯನ ಪರಿವರ್ತನೆ ಬೇರೆ ಇದೆ. ನಾವು ಈ ವಾರದಲ್ಲಿ ಶುಕ್ರವಾರ ದಿವಸ ರಥಸಪ್ತಮಿಯನ್ನು ಕಾಣ್ತೀವಿ. ಯಾರು ಆರೋಗ್ಯಂ ಭಾಸ್ಕರಾದಿಚ್ಛೇತ್ ಅಂತ. ನಾವು ಆರೋಗ್ಯ ಬೇಕು ಅಂದರೆ ಭಾಸ್ಕರನನ್ನು, ಸೂರ್ಯನನ್ನು ಪ್ರಾರ್ಥನೆ ಮಾಡಬೇಕು ಅಂತಿದೆ. ಹೀಗಾಗಿ ಎಲ್ಲರೂ ಕೂಡ ಪಠನ ಮಾಡಬಹುದು, ಎಲ್ಲರೂ ಕೂಡ ಜಪಿಸಿ ಆರೋಗ್ಯ ತುಂಬಿಕೊಳ್ಳಬಹುದಾದ ಮಂತ್ರ ಯಾವುದಪ್ಪ, ಅದನ್ನೇ ಈ ಒಂದು ದಿವಸ ನಾವು ಗಮನಿಸೋಣ. ಸೂರ್ಯನ ಕುರಿತಾದ ಮಂತ್ರವನ್ನೇ, ಕೋಷ್ಟಕವನ್ನು ನೋಡಿ. ಇದು ಬಹಳ ದಿವ್ಯವಾದ ಮಂತ್ರ. ನಮಃ ಸೂರ್ಯಾಯ ಶಾಂತಾಯ ಸರ್ವರೋಗ ವಿನಾಶಿನೇ ಆಯುರಾರೋಗ್ಯಮೈಶ್ವರ್ಯಂ ದೇಹಿ ದೇವ ಜಗತ್ಪತೆ. ಆತ ಜಗತ್ತಿನ ಪತಿ, ಸಂಶಯವೇ ಇಲ್ಲ. ಆತ ಸೂರ್ಯ, ಅವನು ಇಡೀ ವಿಶ್ವಕ್ಕೆ, ಚರಾಚರ ವಸ್ತುಗಳಿಗೆಲ್ಲ ಅವನೇ ಜೀವ ಚೈತನ್ಯವನ್ನು ತುಂಬತಕ್ಕಂಥವನು. ಹೀಗಾಗಿ ಅವನಿಂದಲೇ ಆರೋಗ್ಯ, ಅವನಿಂದಲೇ ಐಶ್ವರ್ಯ, ಸಂಶಯ ಇಲ್ಲ. ಹೀಗಾಗಿ ಇದನ್ನು ಪ್ರತಿ ದಿವಸ 12 ಬಾರಿ, ಸೂರ್ಯನ ಸಂಖ್ಯೆ 12. ಹೀಗಾಗಿ 12 ಬಾರಿ ಹೇಳಿಕೊಂಡ್ರೆ ಖಂಡಿತ ನೋಡಿ ನಿಮ್ಮ ಆರೋಗ್ಯ ಸಿದ್ಧಿಯಾಗುತ್ತೆ. ಇದರ ಜೊತೆಗೆ ಬೇಕಾದರೆ ಆದಿತ್ಯ ಹೃದಯವನ್ನು ಕೂಡ ಕೇಳಿಸ್ಕೊಳ್ಳಿ. ಎಲ್ಲರೂ ಏನು ಬಳಲ್ತಾ ಇದ್ದೀರಾ ರೋಗದಿಂದ, ಇದರಿಂದ ಖಂಡಿತ ನಿಸ್ಸಂಶಯವಾಗಿ ಹೊರಗೆ ಬರ್ತೀರಾ, ಅದರಲ್ಲಿ ಸಂಶಯವೇ ಬೇಡ. ಇದು ಸಿದ್ಧಿ ಮಂತ್ರ, ಆರೋಗ್ಯಪ್ರದ ಮಂತ್ರ. ಇದು ಈ ವಾರದ ಒಂದು ಮಂತ್ರ. ಖಂಡಿತ ಎಲ್ಲರೂ ಪ್ರಯತ್ನ ಮಾಡಬಹುದು. ಇದಕ್ಕೆ ಏನು ಆ ಥರದ್ದು ಯಾವುದೇ ಒಂದು ಚೌಕಟ್ಟಿಲ್ಲ. ಎಲ್ಲರೂ 12 ಬಾರಿ ಹೇಳ್ಕೊಂಡ್ರೆ, ಪ್ರತಿ ಪ್ರಾರಂಭದಲ್ಲಿ ಸ್ನಾನ ಆದ್ಕೊಳ್ಳಿ ಹೇಳ್ಕೊಂಡ್ರೆ ಸಾಕಾಗುತ್ತೆ. ಎಸ್, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ ತಮಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದಕ್ಕೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ಇದು ಇವತ್ತಿನ ವಾರ ಭವಿಷ್ಯ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.